देशातील विविध राज्यांमध्ये स्थायिक झालेल्या कन्नड भाषिकांना एकत्र आणण्यासाठी 10वे अखिल भारतीय राज्याबाहेरील कन्नड संघाच्या प्रतिनिधींचे महासंमेलन 20 व 21 जून रोजी हुतात्मा स्मृती मंदिर येथे आयोजित करण्यात आले आहे. कर्नाटक विद्यावर्धक संघ धारवाड यांच्या पुढाकाराने आणि सोलापूर जिल्ह्यातील विविध कन्नड संघटनांच्या संयुक्त विद्यमाने होणाऱ्या या महासंमेलनात देशभरातील 100हून अधिक कन्नड संघांचे प्रतिनिधी सहभागी होणार असल्याची माहिती प्रधान कार्यवाहक शंकर हलगट्टी यांनी दिली. महासंमेलनाचे उद्घाटन 20 जून रोजी कर्नाटकचे माजी मंत्री HK पाटील यांच्या हस्ते होणार असून विविध मान्यवरांची उपस्थिती लाभणार आहे. वचनकार आणि समकालीनता, मराठी कन्नड भाषा विनिमय, सोलापूरची सांस्कृतिक परंपरा तसेच परराज्यातील कन्नड बांधवांचे सुखदुःख अशा विविध विषयांवर परिसंवाद आयोजित करण्यात आले आहेत. यासोबतच कविगोष्ठी, ग्रंथ प्रकाशन आणि गुणवंतांचा गौरव सोहळाही होणार आहे. 2 दिवस चालणाऱ्या या महासंमेलनात वचन नृत्य, लावणी, लोकनृत्य, भक्तिगीतांसह विविध सांस्कृतिक कार्यक्रमांची मेजवानी सोलापूरकरांना अनुभवता येणार आहे. 21 जून रोजी होणाऱ्या समारोप सोहळ्यात विविध क्षेत्रातील गुणवंतांचा सत्कार करण्यात येणार असून कन्नड भाषा, साहित्य आणि संस्कृतीच्या जतनासाठी हे महासंमेलन महत्त्वपूर्ण ठरणार आहे. ಕನ್ನಡದಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ. ಆನಂತರ ಮಾಧ್ಯಮದ ಸಂಘಟನೆ ಕರ್ನಾಟಕ ವಿದ್ಯಾವರ್ಧಕ ಸಂಘ 136 ವರ್ಷದ ಇತಿಹಾಸ ಇರುವಂಥ ಒಂದು ಸಂಸ್ಥೆ. ದೇಶದ ಕನ್ನಡಿಗರನ್ನು ಸಂಪರ್ಕದಲ್ಲಿ ಇಟ್ಕೊಳ್ಳಿಕ್ಕೆ ಇಂಥ ಒಂದು ಮಹಾಮೇಳವನ್ನು ಕಳೆದ 10 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಒಂದೊಂದು ರಾಜ್ಯದೊಳಗೆ ಈ ರೀತಿಯೊಳಗೆ ಮಹಾಮೇಳ ಮಾಡುವುದರ ಮೂಲಕ ಬೇರೆ ಬೇರೆ ರಾಜ್ಯದೊಳಗೆ ಕನ್ನಡಿಗರು ಏನು ನೆಲೆಸಿದ್ದಾರೆ, ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹಾಗೆ ಏನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೋದಂಥ ಕನ್ನಡಿಗರು ಅಲ್ಲಿ ಕನ್ನಡ ಸಂಘಗಳನ್ನು ಕಟ್ಟಿಕೊಂಡು ಅವರು ಆ ಕನ್ನಡ ಅಸ್ತಿತ್ವವನ್ನು, ಕನ್ನಡ ಉಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂಥವರೆಲ್ಲರ ಒಂದೇ ವೇದಿಕೆಯಲ್ಲಿ ಸೇರಿಸುವಂಥ ಕಾರ್ಯವನ್ನು ಈ ಮಹಾಮೇಳ ಮಾಡ್ತಾಯಿದೆ. ಇದೇ ಜೂನ್ 20-21ರಂದು ಸ್ಮೃತಿ ಹುತಾತ್ಮ ಸಭಾಮಂದಿರದೊಳಗೆ 2 ದಿವಸದ ಮಹಾಮೇಳ ನಡೀತಿದೆ. 10ಕ್ಕೂ ಹೆಚ್ಚು ರಾಜ್ಯದಿಂದ ಕನ್ನಡಿಗರು ಬರ್ತಾ ಇದ್ದಾರೆ, ಕನ್ನಡ ಸಂಘಟನೆಯ ಪ್ರತಿನಿಧಿಗಳಾಗಿ ಬರ್ತಾ ಇದ್ದಾರೆ. ಅದು ದೆಹಲಿ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಅಕ್ಕಲ್ಕೋಟ, ಹಾಗೆ ಕೇರಳ, ಗೋವಾ, ಈ ಆಂಧ್ರ ಪ್ರದೇಶ, ತಮಿಳುನಾಡು ಈ ರಾಜ್ಯಗಳಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಹಾಗೆ ಸೊಲ್ಲಾಪುರದ ಎಲ್ಲ ಕನ್ನಡಿಗರು ಇದರೊಳಗೆ ಭಾಗವಹಿಸಲಿಕ್ಕೆ ಆಸಕ್ತಿಯನ್ನು ತೋರಿಸಿದ್ದಿದೆ. ಈ 2 ದಿನ ಹಲವಾರು ವಿಷಯಗಳನ್ನು ಇಟ್ಟುಕೊಂಡಿದೆ. ಇದು ಸನ್ನಲಗಿ ಸಿದ್ದರಾಮ ಅವರು ಕುರಿತಂತೆ, ಹಾಗೆ ನಮ್ಮ ಜಯದೇತಾವಿ ಲಿಗಾಡೆಯವರ ಸಂಪರ್ಕಂತೆ, ಸೊಲ್ಲಾಪುರದ ಸಾಂಸ್ಕೃತಿಕ ಕೊಡುಗೆ ಕುರಿತಂತೆ, ಹಾಗೂ ಬೇಂದ್ರೆಯವರ ಮರಾಠಿ ಭಾಷೆಗೆ ಕೊಟ್ಟಂಥ ಕೊಡುಗೆ ಕುರಿತಂತೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀವಿ. 2 ದಿನಗಳ ಕಾಲ 4 ವಿಚಾರ ಸಂಕಿರಣಗಳು ನಡೀತಾ ಇದೆ. ಜೊತೆಗೆ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಅದು ಸೊಲ್ಲಾಪುರದ ಕವಿಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಕವಿಗಳು, ಕರ್ನಾಟಕದ ಕವಿಗಳು ಇದರೊಳಗೆ ಭಾಗವಹಿಸ್ತಾರೆ. 18ಕ್ಕೂ ಹೆಚ್ಚು ಕವಿಗಳು ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ, 10ನೇ ಕಾರ್ಯಕ್ರಮ ಆಗಿರೋದ್ರಿಂದ ಭಾಳಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಆಸಕ್ತಿಯಿಂದ ಸಂಘಟನೆ ಮಾಡಿದ್ದೀವಿ. ಸೋಲಾಪುರದ ಎಲ್ಲ ಕನ್ನಡ ಸಂಘಟನೆಗಳು, ವಿಶೇಷವಾಗಿ ಪತ್ರಿಕಾ ಮಾಧ್ಯಮ, ಶ್ರಮಿಕ ಪತ್ರಿಕಾ ಮಾಧ್ಯಮದ ಸಹಿತ ನಮ್ಮೊಟ್ಟಿಗೆ ಕೈ ಜೋಡಿಸಿದೆ ಅನ್ನೋದು ಒಂದು ಭಾಳ ಹೆಮ್ಮೆಯ ಸಂಗತಿ. ಇದೊಂದು ಅಪರೂಪದ ಕಾರ್ಯಕ್ರಮ ಆಗಿರೋದ್ರಿಂದ ಮಾಧ್ಯಮದ ಮಿತ್ರರು ಇದೊಂದು ರಾಜ್ಯ ಮಟ್ಟದ ಹಾಗೆ ಹೊರ ರಾಜ್ಯಕ್ಕೆ ಈ ಸುದ್ದಿ ತಲುಪುವ ಹಾಗೆ ಸುದ್ದಿಯನ್ನು ಪ್ರಕಟಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. मी शांती वसंती, विद्यावर्धक कर्नाटक संघ धारवाड यांचा सोलापूर प्रतिनिधी म्हणून बोलतो आहे. आपलं येत्या 20-21 जूनला हुतात्मामध्ये 10वा महामेळावा आहे. या अगोदर आपण बडोदरा, दिल्ली, मुंबई, हैदराबाद या ठिकाणी हे मेळावे केले आहेत. या मेळाव्यातला मेन उद्देश मेळाव्याचा म्हणजे सगळे कन्नड भाषीय लोकांना एकत्रित आणणे, त्यांचे काय विचार विनिमय मांडणे, त्यांचा काय उपयोग होत आहे त्याच्याबद्दल माहिती घेणे, सोलापुरातील पारंपरिक सगळ्या विषयावर चर्चा करणे, सिद्धेश्वर देवस्थान, सिद्धेश्वरबद्दल पूर्ण वचनांची माहिती, या सोलापुरात पहिल्यापासून ज्यांनी
कन्नड भाषेत टिकून ठेवलं त्याबद्दल माहिती जयदेते लिगाड्या किंवा मल्लप्पा वारद या सगळ्या विषयांवर चर्चा होणे, या 2 दिवसात ही पूर्ण साहित्य मेळावा इथं भरणार.